ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ನಾಯಕತ್ವದಿಂದ ರಾಗ ಔಟ್ ಆಗ್ತಾರ? ರಾಗ ನಾಯಕತ್ವಕ್ಕೆ ಸಂಬಂಧಪಟ್ಟ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಅಸ್ತಿತ್ವಕ್ಕೆ ಸಂಬಂಧಪಟ್ಟ ಬಹುದೊಡ್ಡ ಬೆಳವಣಿಗೆಯಾಗಿದೆ ಈಗ. ಸೊ ರಾಹುಲ್ ಗಾಂಧಿಯವರ ವಿರುದ್ಧ ಒಂದು ಕಡೆ BJP ಮುಗಿಬಿದ್ದು ಸಾಕ್ಷಿ, ಫೋಟೋ, ವಿಡಿಯೋಸ್ ಅಂತ ಕಾನೂನು ಹೋರಾಟದ ತನಕನೂ ಹೋಗಿರೋ ಹೊತ್ತಲ್ಲಿ ಈಗ ಕೈ ನಾಯಕನಿಗೆ, ಕೈ ಟಾಪ್ ಲೀಡರ್ಗೆ ಈಗ ಮರ್ಮಾಘಾತ ತಂದಿಟ್ಟಿದೆ ಈ ಸುದ್ದಿ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಹುಲ್ ಗಾಂಧಿಯವರ ನಾಯಕತ್ವ ಇನ್ನು ಮುಂದೆ ಇರೋದಿಲ್ವಾ? ರಾಹುಲ್ ಗಾಂಧಿ ನಾಯಕತ್ವವನ್ನು ಒಪ್ಪಿಕೊಳ್ಳೋದಿಕ್ಕೆ ಯಾವುದೇ ಕಾರಣಗಳು ಉಳ್ಕೊಂಡಿಲ್ಲ ಅಂತ ಈಗ ಕೈಕೂಟದ ನಾಯಕರು, ಅಂದರೆ ಕೈಕೂಟ ಅಂದರೆ INDI ಕೂಟ, ಇಂಡಿಯಾ ಅಲಯನ್ಸ್ ನಾಯಕರೆಲ್ಲ ಸಿಡ್ದೆತ್ತಿರೋದು ಅತ್ಯಂತ ಮಹತ್ವ ಪಡ್ಕೊಳ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಆಯ್ತಲ್ವ, ಸಿವಿಕ್ ಬಾಡಿ ಎಲೆಕ್ಷನ್ ಆಯಿತು. ಆ ಚುನಾವಣೆಯಲ್ಲಿ BJP ಈ MVA ಕೂಟವನ್ನು, ಮಹಾವಿಕಾಸ ಗಾಡಿಯನ್ನು ಗುಡಿಸಿಬಿಡ್ತು. ಮಹಾಯುತಿ ಅಂದರೆ NDA ಪಕ್ಷಗಳು ಕಾಂಗ್ರೆಸ್ ನೇತೃತ್ವದ ಶಿವಸೇನೆ, NCP, ಕಾಂಗ್ರೆಸ್ ಪಕ್ಷಗಳನ್ನು ಗುಡಿಸಿಬಿಡ್ತು. ಲಿಟ್ರಲಿ ಕಾಂಗ್ರೆಸ್ನ ಬುಡ ಅಲುಗಾಡಿಸೋ ರೀತಿಯಲ್ಲಿ ಅಲ್ಲಿ ಬಾಚಿಕೊಂಡ್ಬಿಡ್ತು. ಕೇರಳ ಎಲೆಕ್ಷನ್ನಲ್ಲಿ ನೋಡಿದ್ರೆ EVM ಅಲ್ಲೇ ನಡೆದಂಥ ಕೇರಳ ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಕಾಂಗ್ರೆಸ್ಗೆ ಭರ್ಜರಿ ಗೆಲುವು ಸಿಕ್ತು. ಅಲ್ಲಿ BJP ಒಳ್ಳೆ ಗೇನ್ ಆಯಿತು. ತಿರುವನಂತಪುರಮಲ್ಲಿ ವಿನ್ನು, ಬೇರೆ ಕಡೆ ಗೇನು. ಕೇರಳದಲ್ಲಿ ಕೇಸರಿ ಧ್ವಜ ಕಾಣಿಸ್ತು, ಆದರೆ ಕಾಂಗ್ರೆಸ್ ಕೇಕೆ ಹಾಕ್ತು. EVM ಇಂದ ಗೆದ್ದಿತ್ತು, ನೆನಪಿರಲಿ. ಅದರಲ್ಲಿ ತುಟಿಕ್ ಪಿಟಿಕ್ ಅಂದಿಲ್ಲ EVM ಬಗ್ಗೆ. ಆ ಗೆಲುವನ್ನು ಸಂಭ್ರಮಿಸಿದ್ರು. ಈಗ ಯಾವ ಎಲೆಕ್ಷನ್ ಕಮಿಷನನ್ನು ದೂರ್ತಾ ಇದ್ರು, ಅದೇ ಎಲೆಕ್ಷನ್ ಕಮಿಷನ್ ತಾನೇ ಮಾಡಿದ್ದ ಎಲೆಕ್ಷನನ್ನು. ಅಮೆರಿಕದಲ್ಲ, ಇಲ್ಲಿ ಬಂದು ಚುನಾವಣೆ ನಡೆಸಿದ್ದು ಯಾವ ಸಂಸ್ಥೆ ಕೂಡ, ಇದೇ ಸ್ಟೇಟ್ ಎಲೆಕ್ಷನ್ ಕಮಿಷನ್ ನಡೆಸಿದ್ದು. ಈಗ ಮಹಾರಾಷ್ಟ್ರದಲ್ಲಿ ನಡೆದ ಚುನಾವಣೆನೂ ಅವರೇ ನಡೆಸಿದ್ದು. ಅಂದರೆ ಎಲೆಕ್ಷನ್ ಕಮಿಷನ್ ಅಂಡರೇ ಬರೋದು, ಬೇರೆ ಸಿಸ್ಟಮ್ ಅಂಡರಲ್ಲ. ಅಲ್ಲಿ ಗೆಲುವನ್ನು ಸಂಭ್ರಮಿಸಿದ ಕಾಂಗ್ರೆಸ್ಸು ಇಲ್ಲಿ ಒಪ್ಕೊಳ್ಳೇಬೇಕಾಯಿತು. ಇಲ್ಲೂ EVM ಅಥವಾ ಎಲೆಕ್ಷನ್ ಕಮಿಷನ್ BJP ಜೊತೆ ಟೈ ಅಪ್ಪು ಅಂತ ಹೇಳ್ಕೊಳಕ್ಕೆ ಆಗಲ್ಲ. ಮೊನ್ನೆಯಷ್ಟೇ ವೋಟ್ ಚೋರಿ ರಾಮ್ಲೀಲಾದಲ್ಲಿ ದೊಡ್ಡ ಸಮಾವೇಶ ಕಾರ್ಯಕ್ರಮದಲ್ಲೇ ಕೇರಳದ ವಿನ್ನನ್ನು ಸೆಲೆಬ್ರೇಟ್ ಮಾಡಿದ ಕಾಂಗ್ರೆಸ್ಸು ಇವತ್ತು ದೂರಕ್ಕಾಗತ್ತಾ? ನಾಚಿಕೆಗೇಡಾಗತ್ತಲ್ವಾ? ಈಗ ನೋಡಿ ಶಿವಸೇನೆಯವರು ಏನು ಹೇಳ್ತಿದ್ದಾರೆ ಅಂತ. ಬೇರೆ ಯಾರೂ ಅಲ್ಲ, ಇವರ ಪಕ್ಷ ಜೊತೆಗೆ ಬಂದಿರುವಂಥ ಉದ್ಧವ್ ಠಾಕ್ರೆ ಬಣದ ಶಿವಸೇನಾ ನಾಯಕರು ಈಗ ಸರಿಯಾಗಿ ಕೊಡ್ತಿದ್ದಾರೆ ಕಾಂಗ್ರೆಸ್ಗೆ. ಕಾಂಗ್ರೆಸ್ ಅಂದರೆ ಅದೊಂದು ಟೂರಿಸ್ಟ್ ಪಾರ್ಟಿ. ಶಿವಸೇನಾ ಈಗ ಡೈರೆಕ್ಟಾಗಿ ಕಾಂಗ್ರೆಸ್ ಹತ್ತ ಅಟ್ಯಾಕ್ ಮಾಡ್ತಿರೋದು ಇಂಥ ಸೋಲಿಗೆ ಮತ್ತು ಈ ಮೈತ್ರಿಕೂಟ ವೀಕ್ ಆಗೋದಕ್ಕೆ ಕಾಂಗ್ರೆಸ್ಸೇ ಕಾರಣ. ಇದೊಂದು ಟೂರಿಸ್ಟ್ ಪಾರ್ಟಿ. ಇವರು ಮತದಾರರ ಜೊತೆಗೆ, ಜನರ ಜೊತೆಗೆ ಸಂಪರ್ಕವನ್ನೇ ಹೊಂದಿಲ್ಲ. 30 ವರ್ಷಗಳಿಂದ BMC ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಿದ್ದಾರೆ, ಪ್ರತಿಪಕ್ಷದಲ್ಲೇ ಕೂರ್ತಿದ್ದಾರೆ ಎವ್ರಿ ಟೈಮ್. ಇದು ಕಾಂಗ್ರೆಸ್ಗೆ ರೂಢಿಯಾಗಿಬಿಟ್ಟಿದೆ. ಆನಂದ್ ಅವರು ನೋಡಿ ಹೆಂಗೆ ಅಟ್ಯಾಕ್ ಮಾಡಿದ್ದಾರೆ, ಉದ್ಧವ್ ಸೇನಾ ಬಣದ ಶಿವಸೇನೆ ನಾಯಕರು ಹೆಂಗೆ ಮುಗಿಬಿದ್ದಿದ್ದಾರೆ ಅಂದರೆ, 30 ವರ್ಷ, 3 ದಶಕಗಳಿಂದ ಕಾಂಗ್ರೆಸ್ಗೆ ಇಲ್ಲಿ BMC ಗೆಲ್ಲೋಕ್ಕಾಗ್ತಿಲ್ಲ. ಎಲೆಕ್ಷನ್ ಹತ್ರ ಬಂದಾಗ ಬಂಟಿಂಗು, ಬ್ಯಾನರು, ಫೋಟೋಗಳು ರಾರಾಜಿಸ್ತವೆ, ನಾಯಕರಲ್ಲೊಂದು ಇಲ್ಲೊಂದು ಕೈ ಬೀಸಿ ಹೋಗ್ತಾರೆ. ಬೇರೆ ಟೈಮಲ್ಲಿ ಕಾಂಗ್ರೆಸ್ಸು ಪತ್ತೇನೇ ಇರಲ್ಲ. ಅದೇ ಈ ಸೋಲಿಗೆ ಕಾರಣ. ಆನಂದ್ ದುಬೆ ಅಟ್ಯಾಕ್ ಮಾಡಿದ್ದಾರೆ, ಕಾಂಗ್ರೆಸ್ಸು ನಮ್ಮ ಮೈತ್ರಿಯನ್ನೇ ವೀಕ್ ಮಾಡ್ತಿದೆ ಅಂತ. ಗ್ರಾಸ್ ರೂಟ್ ಪ್ರೆಸೆನ್ಸೇ ಇಲ್ಲ ಕಾಂಗ್ರೆಸ್ದು. ಲೋಕಲ್ ಜನರ ಜೊತೆಗೆ, ವೋಟರ್ಸ್ ಜೊತೆಗೆ ಟಚ್ಚನ್ನೇ ಕಳ್ಕೊಂಡ್ಬಿಟ್ಟಿದೆ. ಸಂಪರ್ಕವನ್ನೇ ಹೊಂದಿರದಂತಹ ಒಂದು ಟೂರಿಸ್ಟ್ ಪಾರ್ಟಿಯಾಗಿ ಪರಿಣಮಿಸಿದೆ. ಹಾಗಾಗಿ ಈ ಒಂದು ಕಾಂಗ್ರೆಸ್ನ ವರ್ತನೆ ಬಹಳ ಕಾಸ್ಟ್ಲಿ ಆಗ್ತಿದೆ. ಸಿವಿಕ್ ಪೋಲ್ಸು ಮತ್ತು ಅಪೋಸಿಷನ್ ಅಲಯನ್ಸನ್ನೇ ವೀಕ್ ಮಾಡ್ತಿದೆ ಅಂತ ಶಿವಸೇನೆ ಮುಗಿಬಿದ್ದಿರೋದು. ಜಸ್ಟ್ ಇಮ್ಯಾಜಿನ್. ಇದು ಫಸ್ಟ್ ಟೈಮ್ ಅಲ್ಲ. ಮೊನ್ನೆ NCP, ಶರದ್ ಪವಾರ್ ಬಣದ NCP ಸುಪ್ರಿಯಾ ಸುಳೆ ಅವರು ಏನು ಹೇಳಿದ್ರು, ನಾನು ಕೂಡ EVM ಇಂದ ಗೆದ್ದು ಬಂದು ಅದೇ EVM ಅನ್ನು ದೂರಕ್ಕಾಗತ್ತಾ ಅಂತ ಕೇಳೋ ಮೂಲಕ ಕಾಂಗ್ರೆಸ್ ಕಪಾಳ ಮೋಕ್ಷ ಮಾಡಿದ್ರು. ನಂಬರ್ 1. ಶಿವಸೇನೆ ಮಹಾರಾಷ್ಟ್ರ ಚುನಾವಣೆ ಸೋತಾಗಲೂ ಕೂಡ ಅದೇ ರೀತಿಯಲ್ಲಿ
ಇವರು ಸಾವರ್ಕರ್ರು ಅದು ಇದು ಅಂತ ಎಕ್ಸ್ಟ್ರೀಮ್ ಭಾಷಣ ಮಾಡಿ ನಮಗೆ ಕಾಸ್ಟ್ಲಿ ಆಯಿತು ಅಂತ ಆಕ್ರೋಶ ಹೊರ ಹಾಕಿದ್ರು. ನೆನಪಿದೆ ನಮಗೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ವೋಟ್ ಚೋರಿ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗು ಚಿಮಾರಿ ಹಾಕ್ಸ್ಕೊಂಡು ಬಂದರು. ಆಮೇಲೆ ಇಲ್ಲಿನ ನಾಯಕರು ಈಗ EVM ದೂರೋ ಸಮಯ ಅಲ್ಲ ಬದಲಾವಣೆ ಸಮಯ ಅಂತ ಕಾಂಗ್ರೆಸ್ನ ಸ್ಪೋಕ್ಸ್ ಪರ್ಸನ್ಗಳಾಗಿದ್ದವರೇ ಮಾತಾಡೋ ತನಕ ಆಯಿತು. ಬಿಹಾರದ ಸೋಲ್ನ ಬಗ್ಗೆ ಕಾಂಗ್ರೆಸ್ನ ನಾಯಕರು 65 ಲಕ್ಷ ಜನ ವೋಟರ್ಸ್ ಡಿಲೀಟ್ ಆದ್ರೆ 65 ಜನನು ಪ್ರೊಟೆಸ್ಟ್ ಮಾಡಲಿಲ್ಲ ಅಂದಮೇಲೆ ರಾಹುಲ್ ಗಾಂಧಿಯವರ ಈ ಆರೋಪ ಸುಳ್ಳು ಅಂತ ಕಾಂಗ್ರೆಸ್ನವರೇ ಒಪ್ಕೊಂಡ್ರು. ಈಗ ನೋಡಿ ಇಲ್ಲಿ ಶಿವಸೇನೆ NCP आप लोग भी कमाल करते हैं। मुंबई में कांग्रेस को गंभीरता से लेने की कोई आवश्यकता नहीं है। मुंबई में पिछले 30 वर्षों से लगातार कांग्रेस मुंबई महानगर पालिका का चुनाव हारकर विपक्ष में बैठती है, तो 2026 में कौन सा तीर मार लेगी। कांग्रेस पार्टी मुंबई में उसी प्रकार है जैसे कोई टूरिस्ट होता है, पर्यटक होता है। आइए, घूमिए, फिरिए, होर्डिंग लगाइए, बैनर लगाइए, प्रचार करिए और चुनाव हार के अपने घर बैठिए। 16 जनवरी को जब नतीजे आएंगे तो कांग्रेस खुद अपने आप को आत्मचिंतन करेगी कि जैसे बिहार हो गया, जैसे हरियाणा हो गया, बाकी राज्यों में जो हुआ वही हाल मुंबई में भी होगा, क्योंकि मुंबई का रिश्ता हमेशा शिवसेना से रहा है। पिछले 30 वर्षों से लगातार जो असली वाली शिवसेना ಅಲ್ಲಿ ಕೇಜ್ರಿವಾಲ್ ಏನಂತಾರೆ 2-3 ವೋಟಿಂದ ಎಲ್ಲ ಗೆದ್ದಿದ್ದಾರೆ ಇವರು ಹಲವಾರು ವಾರ್ಡ್ಗಳನ್ನ ವಿವಿಧ ಲೋಕಲ್ ಬಾಡಿ 2-3 ವೋಟು. ಬಿಹಾರದ ಎಲೆಕ್ಷನ್ ಕೆಲವು ಕಾನ್ಸ್ಟಿಟ್ಯೂನ್ಸಿ ಎಕ್ಸಾಂಪಲ್ ಕೊಡ್ತಾರೆ 100 ಮತಗಳಲ್ಲಿ ವಿನ್ ಆಗಿದ್ದಾರೆ. ಒಂದು ಕಾಲ್ ಅವೇ ಅಲ್ವಾ ಎಲೆಕ್ಷನ್ ಕಮಿಷನ್ ಜೊತೆ BJP ಟೈಅಪ್ ಆಗಿದ್ರೆ ಅಲ್ಲಿ 100 ವೋಟ್ ಅಷ್ಟೇ ಆ ಕಡೆ ಈ ಕಡೆ ಮಾಡಿಬಿಡಿ ಅಂತ ಹೇಳಿಬಿಡ್ಬಹುದಿತ್ತಲ್ವ. ಸಿಂಪಲ್ ಕ್ವಶನ್ ಬಂತು. ಕೇಜ್ರಿವಾಲ್ ಅವರು ಮೋದಿ ಕೈಗೆ ಬಲ ಕೊಟ್ಟಂಗಾಯ್ತು. ಇದಕ್ಕಿಂತ ಫೇರ್ ಎಲೆಕ್ಷನ್ ನಡೆಯುತ್ತಾ ಅಂತ ಕಾಂಗ್ರೆಸ್ಗೆ ಚಾಟಿ ಏಟು ಕೊಡುವ ಮೂಲಕ ಆಘಾತಕಾರಿ ಬೆಳವಣಿಗೆ ಆಯಿತು. ಓಮರ್ ಅಬ್ದುಲ್ಲಾ ಅವ್ರು ಏನಂತಾರೆ, ಇದು ವೋಟ್ ಚೋರಿ ಅನ್ನೋದು ಕಾಂಗ್ರೆಸ್ ಎತ್ತಿರೋ ಸಮಸ್ಯೆ, ಇದಕ್ಕೂ INDI ಕೂಟಕ್ಕೂ ಸಂಬಂಧ ಇಲ್ಲ, ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಬಡ್ದು ಬಿಟ್ರು ಹಾಗೆ ತಿರುಗಿಸಿ. ಅಭಿವೃದ್ಧಿ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋ ಕಡೆ ನಮಗೆ ಏನೂ ಕೊಡ್ತಿಲ್ಲ, ನಮಗೆ ಅನುದಾನ ಕೊಡ್ತಿಲ್ಲ ಅಂತ ಇಲ್ಲಿ ಕರ್ನಾಟಕದಲ್ಲೂ ನೋಡ್ತೀವಲ್ಲ, ಏನಾದರೂ ಕಡೆಗೆ ಕೇಂದ್ರದ ಕಡೆ ಹಾಕ್ಬಿಡ್ತಾರೆ. ಮೆಕ್ಕೆಜೋಳಕ್ಕೂ ಹಾಕ್ತಾರೆ, ಕಬ್ಬಿಗೂ ಹಾಕ್ತಾರೆ, ಇನ್ನೊಂದಕ್ಕೂ ಹಾಕ್ತಾರೆ ಅಂತ BJP ಹೇಳ್ತಾನೆ ಇರುತ್ತಲ್ವ. ನಾವು ಅನುದಾನ ಕೊಟ್ಟಿದ್ದನ್ನು ಇವ್ರು ಪಾರದರ್ಶಕವಾಗಿ ಬಳಸ್ಕೊಳ್ತಿಲ್ಲ ಅಂತ. ಓಮರ್ ಅಬ್ದುಲ್ಲಾ ಅವರು ಏನು ಹೇಳ್ತಾರೆ, ನಮ್ಮನ್ನು ಟಾರ್ಗೆಟ್ ಮಾಡೋದಾದರೆ ಮಂಡಿ ಉರಿಸ್ಬಿಡಬಹುದಿತ್ತು, ಅನುದಾನ ಕೊಡದೆ ಸತಾಯಿಸ್ಬಿಡಬಹುದಿತ್ತು. ನಮಗೇನು ಸಿಕ್ಕಾಪಟ್ಟೆ ಫಂಡ್ ಇರೋ ರಾಜ್ಯನೇ ಅಲ್ಲ ನಮ್ಮದು, ಸಂಪನ್ಮೂಲ ಇರೋ ರಾಜ್ಯನೇ ಅಲ್ಲ, ಆಟ ಆಡಿಸ್ಬಿಡ್ಬೋದಿತ್ತು ಬೆರಳು ತುದಿಯಲ್ಲಿ. ಆದರೆ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಾಗ್ತಿದೆ. ಕೇಂದ್ರ ಸರ್ಕಾರ ನಮಗೆ ಎಷ್ಟು ಸಾಥ್ ಕೊಡ್ತಿದೆ ಅಂದರೆ ಇಲ್ಲಿ ಅಭಿವೃದ್ಧಿ ಗಣನೀಯವಾಗಿ ಜಾಸ್ತಿನೇ ಆಗ್ತಿದೆ. ಜಮ್ಮು ಕಾಶ್ಮೀರದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ದೊಡ್ಡ ಪ್ರಮಾಣದ ಕೊಡುಗೆ ಕೊಟ್ಟಿದೆ. ನಾನು ದೂರೋದಕ್ಕೆ ಏನೂ ಇಲ್ಲ ಅಂದ್ಬಿಡ್ತಾರೆ. ಸೊ ದೇಶಕ್ಕೋಸ್ಕರ ಕೆಲಸ ಮಾಡ್ತಿದ್ದಾರೆ, ರಾಜಕೀಯ ಮಾಡ್ತಿಲ್ಲ ಅಭಿವೃದ್ಧಿಯಲ್ಲಿ ಮೋದಿ ಅಂತ ಕೈಕೂಟದ INDI ಕೂಟದ ನಾಯಕರು ಮುದ್ರೆನೂ ಒತ್ತಿದ್ರು. ವೋಟ್ ಚೋರಿಗೂ ಶಾಕ್ ಕೊಟ್ಟರು, SIR ವಿರೋಧಕ್ಕೂ ಶಾಕ್ ಕೊಟ್ಟರು. ಅಲ್ಲಿಗೆ ರಾಹುಲ್ ಗಾಂಧಿಯವರ ನಾಯಕತ್ವವನ್ನು ಯಾರೂ ಒಪ್ಪಿಕೊಳ್ತಿಲ್ಲ. ಕಡೆಗೆ ಕಾಂಗ್ರೆಸ್ನ ಒಳಗಡೆ ಪ್ರಿಯಾಂಕಾ ವಾದ್ರಾ ಬರಬೇಕು ಅನ್ನೋ ಕೂಗು ಮತ್ತೆ ಎದ್ದಿದೆ. ರಾಹುಲ್ ಗಾಂಧಿ ಅವರನ್ನ ನಾಯಕ ಅಥವಾ ಅವ್ರ ನಾಯಕತ್ವದಲ್ಲಿ ಈಗ ಆಗ್ತಿರೋ ಬೆಳವಣಿಗೆಗಳ ವಿರುದ್ಧ ಅಸಮಾಧಾನ ಮಿತ್ರರಿಂದ ಸಿಡಿದಿದೆ. ಹಿಂದೆಲ್ಲ ಮೈತ್ರಿ ಆಗಿಲ್ಲ, ಡೆಲ್ಲಿಯಲ್ಲಿ ಮೈತ್ರಿ ಮಾಡಿಕೊಂಡು ಅಂದರೆ ಎಷ್ಟೆಲ್ಲ ಇವರು ಕಾಂಪ್ರಮೈಸೂ ಆಗಲ್ಲ, ಸೀಟ್ ಬಿಟ್ಕೊಡಲ್ಲ. ಬಿಹಾರದಲ್ಲಿ ಕಡೆ ತನಕ ತೇಜಸ್ವಿ ಯಾದವ್ CM ಕ್ಯಾಂಡಿಡೇಟ್ ಅಂತ ಒಪ್ಕೊಳ್ಳದೆ ಕಡೆಯಲ್ಲಿ ಒಪ್ಕೊಂಡ್ರು, ಸೀಟ್ ಶೇರ್ ಜಟಾಪಟಿ ಆಯಿತು. ಇಂಥದ್ದೆಲ್ಲ ಈಗೋ ಕ್ಲಾಶಸ್ಸು, ಇವರ ನಿರ್ಧಾರಗಳು ಬೇರೆಯವ್ರಿಗೂ ಕಾಸ್ಟ್ಲಿ ಆಗ್ತಿದೆ ಅನ್ನೋ ಆಕ್ರೋಶ ಕೂಡ ಸಿಡಿದಿತ್ತು. ಈಗ ನೋಡಿದ್ರೆ ರಾಹುಲ್ ಗಾಂಧಿಯವರು ಬ್ರಿಟಿಷ್ ಪ್ರಜೆ ಅಂತ ಇಲ್ಲಿ ಈ ಇತಿಹಾಸದಲ್ಲೇ ಆಗಿಲ್ಲ ಭಾರತದಲ್ಲಿ. ಬ್ರಿಟಿಷ್ ಪ್ರಜೆಯೊಬ್ಬರು ಅಥವಾ ವಿದೇಶದ ಪ್ರಜೆಯೊಬ್ಬರು MP ಆಗಿ LOP ಆಗಿ ಇಷ್ಟು ಸುದೀರ್ಘ ವರ್ಷ ಇರೋದು ಅಂತ ಕಾನೂನು ಹೋರಾಟನೂ ನಡೀತಿದೆ. ಇವರು ದೇಶದ್ರೋಹದ ಕೆಲಸ ಮಾಡಿದ್ದಾರೆ, ವಿದೇಶಕ್ಕೆ ಭಾರತದ ಮಾಹಿತಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ಕೇಸ್ ಹಾಕೊಂಡು ಕೂತಿದ್ದಾರೆ. BJPಯವರು ರಾಹುಲ್ ಗಾಂಧಿಯವರು ಸದಾ ದೇಶಕ್ಕೆ ದ್ರೋಹ ಮಾಡ್ತಾರೆ, ವಿದೇಶದಲ್ಲಿ ಹೋಗಿ ದೇಶಕ್ಕೆ ಅವಹೇಳನ ಮಾಡ್ತಾರೆ ಅಂತ ಒಂದು ಕಡೆ ಮುಗಿ ಬೀಳ್ತಿದ್ರೆ, LOP ಆಗಿ ಇವರು ಜವಾಬ್ದಾರಿಯನ್ನ ಮರೆತು ವಿರುದ್ಧ ದಿಕ್ಕಿನಲ್ಲಿ ನಡೀತಿದ್ದಾರೆ ಅಂತ ಮತ್ತೊಂದು ಕಡೆ ಇವರ ನಾಯಕತ್ವವನ್ನು ಒಪ್ಪಿಕೊಳ್ಳೋಕೆ ಯಾವ ಪಕ್ಷಗಳು ರೆಡಿ ಇದ್ದಂಗೆ ಕಾಣಿಸ್ತಿಲ್ಲ. ನೇರ ದಾಳಿ ಆಗ್ತಿದೆ. ಸೊ LOP ಸೀಟ್ ಕೂಡ ಉಳಿಸ್ಕೊಳ್ಳೋದು ಕಷ್ಟವಾಗಲಿದೆಯಾ? ಯಾರ ಸಪೋರ್ಟ್ ಸಿಗಲಿಲ್ಲ ಅಂದರೆ LOP ಜೊತೆಗೆ ವಿರೋಧ ಪಕ್ಷದಲ್ಲಿರೋರು ಸಪೋರ್ಟ್ ಸಿಕ್ಕಿದ್ರೆ ತಾನೇ ಎಲ್ಲ ಅವ್ರು ನಿಭಾಯಿಸ್ಕೊಂಡು ಹೋಗೋಕ್ಕೆ ಸಾಧ್ಯ. ಬೇರೆ ಪಕ್ಷಗಳು ಒಪ್ಕೊಂಡಿದ್ದಕ್ಕೆ ರಾಹುಲ್ ಗಾಂಧಿಯವರು LOP ಆಗೋಕ್ಕೆ ಸಾಧ್ಯ ಆಯಿತು. ಆದರೆ LOP ಆಗಿ ಮುಂದುವರಿಯೋದು ಕೂಡ ಕಷ್ಟ ಆಗಲಿದೆ ರಾಹುಲ್ ಗಾಂಧಿ ಅವ್ರಿಗೆ ಅನ್ನೋ ರೀತಿಯ
ಮಹತ್ವದ ಬೆಳವಣಿಗೆ ಆಗ್ತಿದೆ ರಾಷ್ಟ್ರ ರಾಜಕಾರಣದಲ್ಲಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.